ಕ್ವೀನ್ ನಟಿ ರಮ್ಯಾ ಇವರ ಘರ್ಜನೆಗೆ ನಡುಗಿದ್ರ ದರ್ಶನ್ ಫ್ಯಾನ್ಸ್ ಅನ್ನೋ ಪ್ರಶ್ನೆ ಇದೆ. ಕೊನೆಗೂ ಕೂಡ ಬುದ್ಧಿಯನ್ನ ಕಲ್ತ್ರ ಡಿ ಬಾಸ್ ಫ್ಯಾನ್ಸ್ ರಮ್ಯಾಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡ್ತಾ ಇದ್ದವರಿಗೆ ನಡುಕ ಶುರು ಮಾಡಿಸಿದ್ದಾರೆ ನಟಿ ರಮ್ಯಾ. ಈಗ ಕೇಸ್ ವಾಪಸ್ ಪಡೆಯುವಂತೆ ದುಂಬಾಲು ಬಿದ್ದಿದ್ದಾರಂತೆ. ಪ್ಲೀಸ್ ಮೇಡಮ್ ಅಂತ ಕೇಳ್ಕೊಳ್ತಾ ಇದ್ದಾರಂತೆ. ಪರಿಪರಿಯಾಗಿ ಬೇಡ್ಕೋತಾ ಇದ್ದಾರಂತೆ ದರ್ಶನ್ ಅಭಿಮಾನಿಗಳು. ದರ್ಶನ್ ಅವರ ಭಾಷೆಯಲ್ಲೇ ಹೇಳೋದಾದ್ರೆ ಅವರ ಸೆಲೆಬ್ರಿಟೀಸ್ ರಮ್ಯಾಗೆ ಕೇಸ್ ವಾಪಸ್ ತಗೊಳ್ಳಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರಂತೆ. ಮೇಡಮ್ ಇನ್ನೊಂದ್ಸಲ ನಿಜವಾಗಿಯೂ ಈ ರೀತಿ ನಡ್ಕೊಳ್ಳಲ್ಲ ನಾವು ಅಂತ ಮೆಸೇಜ್ ಮಾಡ್ತಾ ಇದ್ದಾರಂತೆ. ನೋಡಿ, ಅವಾಗೆಲ್ಲ ಟ್ರೋಲ್ ಮಾಡಿದ್ರು, ಬೇಕಾಬಿಟ್ಟಿ ಮೆಸೇಜ್ಗಳು ಹಾಕಿದ್ರು. ಈಗ ಪರ್ಸ್ನಲ್ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರಂತೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ. ಬಟ್ ರಮ್ಯಾ ಅವರು ಇದರಿಂದ ಹಿಂದೆ ಸರಿತಾರ, ಆಗಿದ್ದಾಯ್ತು ಬಿಡು ಅಂತ ಸುಮ್ಮನಾಗ್ತಾರ ಅಥವಾ ಇದನ್ನ ಹೀಗೆ ಮುಂದುವರಿಸ್ತಾರ ಕಾದ್ ನೋಡಬೇಕು. ಇದೀಗ ಸೈಬರ್ ಪೊಲೀಸರು ಕೂಡ ತನಿಖೆಗೆ ಇಳಿದಿದ್ದಾರೆ. ಪೊಲೀಸರ ತನಿಖೆ ಹಿನ್ನೆಲೆಯಲ್ಲಿ ರಮ್ಯಾಗೆ ಮೆಸೇಜ್ ಮಾಡಿರುವಂತಹ ಫ್ಯಾನ್ಸ್ಗಳಿಗೆ ನಡುಕ ಶುರುವಾಗಿದೆ. ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ಗಳು, ಅವರ ಪರ್ಸನಲ್ ವಿಚಾರಗಳನ್ನೆಲ್ಲ ಟಾರ್ಗೆಟ್ ಮಾಡೋದು, ಅವರ ತಂದೆ ತಾಯಿನೆಲ್ಲ ಎಳೆಯುವಂಥದ್ದು ನಾವು ಕೆಲವೊಂದು ಅಬ್ಸರ್ವ್ ಮಾಡ್ತಾ ಇದ್ವಿ. ವಿಪರೀತ ಅಸಹ್ಯ ಅನ್ನಿಸ್ಬೇಕು ಅಂತಹ ಪದ ಬಳಕೆ ಮಾಡೋದು ಯಾರ ಥರ ಸಹಿಸ್ಕೊಳ್ತಾರೆ. ಆ್ಯಂಡ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂಥವ್ರಿಗೆ ಈ ರೀತಿಯ ಟ್ರಾಲ್ಗಳು, ಬ್ಯಾಡ್ ಕಾಮೆಂಟ್ಗಳು ಹೊಸದಲ್ಲ. ಆದರೆ ಇದು ಅವರೇ ಹೇಳಿದರು, ರಮ್ಯಾ ಅವರೇ ಬಾಯ್ಬಿಟ್ಟು ಹೇಳಿದ್ರು, ವಿಪರೀತ ಹಂತಕ್ಕೆ ಹೋಗ್ಬಿಟ್ಟಿದೆ, ಇದು ಸಹಿಸ್ಕೊಳ್ಳೋಕ್ಕಾಗದೇ ಇಲ್ಲ ಅನ್ನುವಾಗ ನಾನು ಈ ಸ್ಟ್ಯಾಂಡ್ನ ತಗೊಳ್ತಾ ಇದ್ದೀನಿ. ಈಗ ನಾನು ಇದರಿಂದ ಒಂದು ಸ್ಟೆಪ್ ಬ್ಯಾಕ್ ಮಾಡಿಬಿಟ್ರೆ ಈ ಹೋರಾಟದಿಂದ ಇದು ಹೀಗೆ ಮುಂದುವರಿಯುತ್ತೆ. ಇದೊಂಥರ ಚಾಳಿ, ಇದು ಕಾಯಿಲೆ, ಇದು ಸಾಂಕ್ರಾಮಿಕ ರೋಗ. ಇದನ್ನು ಅಲ್ಲಲ್ಲೇ ವ್ಯಾಕ್ಸಿನ್ ಕೊಟ್ಟು ಅಲ್ಲಲ್ಲೇ ಮುಗಿಸ್ಬೇಕು. ಆ ಕೆಲಸಕ್ಕೆ ನಾನು ಮುಂದಾಗಿದ್ದೀನಿ ಅಂತ ಹೇಳಿದರು ನಟಿ ರಮ್ಯಾ ಅವರು. ಬಟ್ ಈಗ ಫ್ಯಾನ್ಸ್ ಮೇಡಮ್ ದಯವಿಟ್ಟು ಕ್ಷಮಿಸ್ಬಿಡಿ, ಇನ್ನೊಂದ್ಸಲ ಹಿಂಗಾಗಲ್ಲ ಅಂತಿದ್ದಾರಂತೆ. ಎರಡು ರೀತಿಯ ಭಯಗಳಿರುತ್ತೆ ಬಹಳ ಪ್ರಮುಖವಾಗಿ, ಇನ್ನೂ ಹಲವಿರುತ್ತೆ, ಬಟ್ ಬಹಳ ಪ್ರಮುಖವಾಗಿ ಎರಡು ರೀತಿಯ ಭಯ ಏನು ಅಂತ ಹೇಳ್ತೀನಿ. ಇಂಥದ್ದೇ ಬೇಡವಾಗಿರುವಂತಹ ಮೆಸೇಜ್ಗಳನ್ನು ಅಥವಾ ಅಲ್ಲಿ ಇಲ್ಲಿ ಟ್ರೋಲ್ಗಳು ಮಾಡಿಕೊಂಡು ಏನು ಮಾಡಿರ್ತಾರೆ, ಫೇಕ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಫಾಲೋವರ್ಸ್ಗಳನ್ನು ಮಾಡ್ಕೊಂಡಿರ್ತಾರೆ. ಒಂದು 5,000ನೋ 10,000ನೋ ಅಬ್ಬಬ್ಬಾ ಅಂದರೆ ಒಂದು 15-20,000ನೋ ಮಾಡ್ಕೊಂಡಿರ್ತಾರೆ. ಆ ಅಕೌಂಟ್ ಹೋಗ್ಬಿಟ್ರೆ ಮುಗಿತಲ್ಲ, ಮತ್ತೆ ಡೇ ಒನ್ನಿಂದ ಸರ್ಕಸ್ ಮಾಡಬೇಕು ಫಾಲೋವರ್ಸ್ ಗೇನ್ ಮಾಡೋಕ್ಕೆ ಒಂದು. ಆ್ಯಂಡ್ ಅವರು ಏನೇ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರು, ಅವ್ರು ಯಾರು ಏನು ಎತ್ತಂತ ಒಂದು ಹುಡುಕಿ ಅವ್ರನ್ನ ಕರ್ಕೊಬಂದು ಪೊಲೀಸರು ತಮ್ಮದೇ ಆದಂತಹ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತಾರಲ್ವ, ತನಿಖೆಯನ್ನು ಮಾಡ್ತಾರಲ್ಲ, ಅದಕ್ಕೂ ಕೂಡ ಹೆದರಿದ್ದಾರೆ. ಹಾಗಾಗಿ ಆಮೇಲೆ ಮರ್ಯಾದೆ ಹೋಗುತ್ತಲ್ರಿ. ಸ್ಲೇಟ್ ಹಿಂಗೆ ಇಟ್ಕೋಬೇಕು, ಫೋಟೋ ತೆಗಿತಾರೆ, ಪೆಟ್ಟು ಬೀಳುತ್ತವೆ ಸ್ಟೇಷನಲ್ಲಿ ಅವರದ್ದೇ ಆದಂತಹ ರೀತಿಯಲ್ಲಿ. ಇವೆಲ್ಲವನ್ನ ಎದುರಿಸ್ಬೇಕಲ್ಲ. ತಮ್ಮ ಎಲುಬಿಲ್ಲದ ನಾಲಿಗೆಯನ್ನು ಬಳಸಿ ಬೇಕಾಬಿಟ್ಟಿ ಫೋನು, ನನ್ನ ಮುಖ ಕಾಣಲ್ಲ ಏನಿಲ್ಲ, ನಾನು ಆಡಿದ್ದೇ ಆಟ ಅಂತ ಆಡಿರ್ತಾರೆ. ಬೇಕಾಗಿದ್ದಂಗೆ ಮೆಸೇಜ್ಗಳನ್ನು ಮಾಡಿರ್ತಾರೆ. ಕೇವಲ ಮೆಸೇಜ್ಗಳು ಹೆಂಗಿರುತ್ತೆ ನಾವು ಹೇಳ್ತೀವಲ್ಲ, ಕಣ್ಣೇ ಕಿತ್ತು ಬಂದುಬಿಡ್ಬೇಕು ಅಂತಂಥ ಪದಗಳನ್ನು ಬಳಕೆ ಮಾಡಿರ್ತಾರೆ. ಅಂಥವ್ರಿಗೆಲ್ಲ ಈಗ ಮಾಡಿದ್ದುಣ್ಣೋ ಮಾರಾಯ, ಅನುಭವಿಸ್ಲಿ ಬಿಡಿ.